ಯಥಾ ಹಿ ಭಗವಾನೇವ ವಸ್ತುತಃ ಸದಸತ್ಯಯತ್ ಸತ್ಯೇನಾನೇ ನನಃ ಸರ್ವೇ ಯಾಂತು ನಾಶಮುಪದ್ರವಾಃ. ವಿಷ್ಣುಪತ್ನಿ ಮಹಾಮಾಯೇ ಮಹಾಪುರುಷಲಕ್ಷಣೆ ಪ್ರಿಯೇ ಕಾಮೇ ಮಹಾಭಾಗೆ ಲೋಕಮಾತರ್ನಮೋಸ್ತುತೆ. ಭಕ್ತಿರ್ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿಃ ಸ್ಥಿತಿಃ ಯೋಗಃ ಪ್ರಾಣೋ ಬಲಂ ಚೈವ ವೃಕೋದರ ಇತಿ ಸ್ಮೃತಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1143ನೇ ಭಾಗ ಇದು. ಅನುಶಾಸನ ಪರ್ವದ 76ನೇ ಭಾಗವನ್ನು ಇವತ್ತು ನಾವು ನೋಡಬೇಕಾಗಿದೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 43, ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 83, ವೈಷ್ಣವ ಪಾಠದಲ್ಲಿ 78, ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 48. ಈ ಅಧ್ಯಾಯಗಳಲ್ಲಿ 6 ಶ್ಲೋಕಗಳು ಸಮಾಪ್ತವಾಗಿವೆ. ಸಂಕರ ವರ್ಣಗಳ ಕುರಿತು ನಾವು ಶ್ರವಣವನ್ನು ಮುಂದುವರೆಸಿದ್ದೇವೆ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನುಭವಂತು. ಸರ್ವೇಷಾಂ ಆಯುರಾರೋಗ್ಯಾದಿ ಸಂಪಚ್ಚ ವಿವರ್ಧತಾಂ ಭಗವತಃ ಅನುಗ್ರಹೇಣ. ಮಹಾಭಾರತೆ ಅನುಶಾಸನ ಪರ್ವಣಿ ಸಂಕರ ವರ್ಣಾನಾಂ ವಿಷಯಾನ್ ಶೃಣ್ವತಾಂ ಅಸ್ಮಾಕಂ ಪಾರಶವ ಶಬ್ದಾರ್ಥಃ ಗತೇ ದಿವಸೆ ಶ್ರುತಿಪಥಂ ಆಗಚ್ಚತ್. ಪಾರಶವ ಅಂದ್ರೆ ಏನು ಅದನ್ನ ಕಳೆದ ದಿವಸ ನಾವು ನೋಡ್ಲಿಕ್ಕೆ ತೊಡಗಿದ್ದೀವಿ. ಶೂದ್ರ ಸ್ತ್ರೀಯ ಗರ್ಭದಲ್ಲಿ ಬ್ರಾಹ್ಮಣನಿಂದ ಹುಟ್ಟಿದಂತಹ ಒಬ್ಬ ವ್ಯಕ್ತಿ, ಅವನನ್ನು ಪಾರಶವ ಅಂತ ಕರೀತಾರೆ ಅನ್ನೋದ್ರ ಬಗ್ಗೆ ಕಳೆದ ದಿವಸ ಬಂತು. ವಿದುರನು ಕೂಡ ಪಾರಶವ ಆಗಿದ್ದ ಅಂತ ಮಹಾಭಾರತದ ಉಲ್ಲೇಖವನ್ನ ಕಳೆದ ದಿವಸ ನಾನು ಹೇಳಿದೆ. ಮತ್ತೆ ವಿದುರನ ಪತ್ನಿಯೂ ಕೂಡ ಪಾರಶವ ಆಗಿದ್ದಳು, ಪಾರಶವೀಂ ಕನ್ಯಾಂ ಅಂತ ಅಲ್ಲಿ ಬಂದದ್ದನ್ನೆಲ್ಲ ಹೇಳಿದೆ. ಆ ಪಾರಶವ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅನ್ನೋದನ್ನು ಕೂಡ ಸ್ಮೃತಿಗಳಿಗೆ ಅನುಸಾರವಾಗಿ ನಾವೆಲ್ಲ ಗಮನಿಸಿದ್ವಿ. ಇಲ್ಲಿ ಪರಂ ಶವಾತ್ ಬ್ರಾಹ್ಮಣಸ್ಯೈವ ಪುತ್ರ ಅಂತೆಲ್ಲ ಹೀಗೆ ಬಂದಿದೆ. ಮಹಾಭಾರತದ ಆದಿಪರ್ವದಲ್ಲಿ ಬರುವಂತಹ 1-2 ಅಧ್ಯಾಯಗಳು, ಅಲ್ಲಿ ವಿದುರನ ಬಗ್ಗೆ, ವಿದುರನ ಪತ್ನಿ ಬಗ್ಗೆ ಬರುವಂತಹ ಉಲ್ಲೇಖಗಳು, ಮತ್ತೆ ಅದೇ ಅಧ್ಯಾಯದ ಪಾಠಾಂತರಗಳು, ಇಷ್ಟನ್ನೆಲ್ಲ ನಾನು ಕಳೆದ ದಿವಸ ಹೇಳಿದೆ. ಆದರೆ ತಾತ್ಪರ್ಯ ನಿರ್ಣಯ ಏನು ಹೇಳ್ತದೆ ಅಂತ ಅನ್ನೋದನ್ನ ನಾನು ಕಳೆದ ದಿವಸ ಹೇಳಲಿಕ್ಕೆ ಮರ್ತು ಬಿಟ್ಟೆ. 3-4 ಪುಸ್ತಕಗಳನ್ನ ಎದುರಿಗೆ ಇಟ್ಕೊಂಡು ಕೂತ್ಕೊಂಡಿದ್ದಾಗ ತಾತ್ಪರ್ಯ ನಿರ್ಣಯ ನನ್ನ ಗಮನದಿಂದ ತಪ್ಪಿಸಿಕೊಂಡಿತ್ತು. ಶ್ರೋತೃಗಳೊಬ್ಬರು ತಾತ್ಪರ್ಯ ನಿರ್ಣಯದಲ್ಲಿ ಇರುವಂತಹ ಉಲ್ಲೇಖವನ್ನು ನನ್ನ ಗಮನಕ್ಕೆ ತಂದರು. ಶೂರಾತ್ ಶೂದ್ರ್ಯಾಂ ಜಾತಾಂ ವಿದುರಃ ಅವಹದ್ ಆರುಣೀಂ ಗುಣಾಢ್ಯಾಂ ಸಹ. ಈ ಶೂರ ಅಂದ್ರೆ ವಸುದೇವನ ತಂದೆ, ಅವನಿಂದ ಒಬ್ಬಳು ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದಂಥವಳು, ಅತ್ಯಂತ ಗುಣಾಢ್ಯಳಾದವಳು, ಸದ್ಗುಣಿಯಾದವಳು. ಅವಳ ಹೆಸರು ಆರುಣಿ ಅಂತ. ಅವಳನ್ನ ವಿದುರ ಮದುವೆ ಮಾಡಿಕೊಂಡ. ಮಹಾಭಾರತದಲ್ಲಿ ನಮಗೆ ಕಾಣಿಸುವಂತೆ ಅಥ ಪಾರಶವೀಂ ಕನ್ಯಾಂ ದೇವಕಸ್ಯ ಮಹೀಪತೆ, ಕಳೆದ ದಿವಸ ನಾನು ಹೇಳಿದಂಥ ಶ್ಲೋಕ ಅದು. ಈ ಶ್ಲೋಕವನ್ನ ಹಯೋಧನ ಪುರಾಣಿಕರು ತಮ್ಮ ತಾತ್ಪರ್ಯ ವ್ಯಾಖ್ಯಾನದಲ್ಲಿ ಉದ್ಧರಿಸಿ, ಈ ದೇವಕನ ಕನ್ಯೆಯನ್ನ ಭೀಷ್ಮ ಕೇಳಿದ, ಅವಳ ಬಗ್ಗೆ ವಿದುರನಿಗಾಗಿ ಅವಳನ್ನು ಕರ್ಕೊಂಡು ಬಂದು ಮದುವೆ ಮಾಡಿದ. ದೇವಕನ ಮನೆಯಲ್ಲಿ ಬೆಳೆದವಳು ಅಂತ ಅಲ್ಲಿ ಕಂಡು ಬಂದಿದೆಯಲ್ಲ, ಆಕೆ ದೇವಕನ ಸಾಕು ಮಗಳಾಗಿದ್ದಿರಬೇಕು. ಹುಟ್ಟಿನಿಂದ ತಾತ್ಪರ್ಯ ನಿರ್ಣಯ ಹೇಳುವಂತೆ ಶೂರರಾಜನ ಮಗಳು ಅಂತ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ತಾತ್ಪರ್ಯ ನಿರ್ಣಯ ಅದು ಸ್ಪಷ್ಟವಾಗಿ ಶೂರರಾಜನ ಮಗಳು ಅಂತ ಹೇಳಿದ್ರಿಂದ, ಕೃಷ್ಣನ ಅಜ್ಜನ ಮಗಳು ಅಂತ ಹೇಳಿದ್ರಿಂದ ಅವಳು ಶೂರರಾಜನ ಔರಸ ಪುತ್ರಿ ಅಂತನ್ನೋದು ನಿಶ್ಚಿತ. ಆದರೆ ದೇವಕ ರಾಜನ ಸಾಕು ಮಗಳಾಗಿದ್ದಿರಬೇಕು. ಇದು ಪುರಾಣಿಕರು ಬರೆಯುವಂತಹ ವಿವರ. ಬನ್ನಂಜ ಗೋವಿಂದಾಚಾರ್ಯರು ಕೂಡ ತಮ್ಮ ತಾತ್ಪರ್ಯ ನಿರ್ಣಯ ವ್ಯಾಖ್ಯಾನದಲ್ಲಿ ದೇವಕಸ್ಯ ಗೃಹೇ ಪಾಲಿತಾಂ
ಶೂರನ ಮಗಳು. ಆದರೆ ದೇವಕನ ಮನೆಯಲ್ಲಿ ಬೆಳೆದವಳು ಅಂತ ಹೀಗೆ ಅದೊಂದು ಸಾಧ್ಯತೆಯನ್ನು ಊಹಿಸ್ತಾರೆ. ದೇವಕಲ್ಪಸ್ಯ ಶೂರಸ್ಯ ಇತಿವ, ದೇವತಾ ಪುರುಷನಿಗೆ ಸಮಾನನಾದಂಥ ಶೂರನ ಮನೆಯಲ್ಲಿ ಬೆಳೆದವಳು ಅಂತಾದರೂ ಅದನ್ನು ವ್ಯಾಖ್ಯಾನ ಮಾಡ್ಕೊಳ್ಬಹುದು. ಆಗ ತಾತ್ಪರ್ಯ ನಿರ್ಣಯವನ್ನ ಮತ್ತೆ ಮಹಾಭಾರತವನ್ನು ಎರಡನ್ನೂ ಹೊಂದಿಸಿದಂತಾಗ್ತದೆ. ಇತಿವಾ, ಒಂದು ಶೂರನ ಮಗಳು, ಅವಳು ಬೆಳೆದದ್ದು ದೇವಕನ ಮನೆಯಲ್ಲಿ, ಅಥವಾ ಶೂರನೇ ದೇವನಿಗೆ ಸಮಾನನಾಗಿದೆ, ದೇವತಾ ಪುರುಷನಿಗೆ ಸಮಾನನಾದವನು, ಅವನ ಔರಸ ಪುತ್ರಿ ಅಂತ ಹೀಗೊಂದರ್ಥ. ದೇವಕಸ್ಯ ಮಹೀಪತೆ ಅಂತ ಈಗ ಪಾಠ ಇದೆಯಲ್ಲ, ಅದು ಆದಿಪರ್ವದಲ್ಲಿ, ಅದು ಪ್ರಾಚೀನ ಪಾಠ ಏನಾದರೂ ಶೂರಕಸ್ಯ ಮಹೀಪತೆ ಅಂತ ಇರುವ ಸಾಧ್ಯತೆಯೂ ಇದೆ ಅನ್ನೋದನ್ನ ಗೋವಿಂದಾಚಾರ್ಯರು ಊಹೆ ಮಾಡಿದ್ದಾರೆ. ಶೂರಕಸ್ಯ ಮಹೀಪತೆ ಇತ್ಯಪಿ ಪ್ರತನಃ ಪಾಠ ಸ್ಯಾತ್. ಶೂರಕಸ್ಯ ಮಹೀಪತೆ ಅಂತಲೇ ಇದ್ದಿರಬೇಕು. ಅದನ್ನು ಯಾರಾದರೂ ಬರೆಯುವವರು ದೇವಕಸ್ಯ ಮಹೀಪತೆ ಅಂತ ಲಿಪಿಕಾರರು ಪ್ರಮಾದದಿಂದ ಹೇಳಿರುವ ಸಾಧ್ಯತೆಯೂ ಇದೆ. ಆದ್ರಿಂದ ಅವಳು ದೇವಕನ ಮನೆಯಲ್ಲಿ ಬೆಳೆದಿದ್ದಳೋ ಇಲ್ಲವೋ ಅದು ಗೊತ್ತಿಲ್ಲ. ಆದರೆ ಶೂರರಾಜನ ಮಗಳು ಅನ್ನೋದಂತೂ ಮಾತ್ರ ನಿಶ್ಚಿತ. ತಾತ್ಪರ್ಯ ನಿರ್ಣಯ ಹೇಳುವಂತೆ ಅದಕ್ಕೆ ನಾವು ಬೆಲೆ ಕೊಡಬೇಕು. ದೇವಕರಾಜನ ಮನೆಯಲ್ಲಿ ಬೆಳೆದವಳು ಅಂತ ನಾವು ಊಹೆ ಮಾಡಿದ್ದಷ್ಟೇ. ಅದು ಮಹಾಭಾರತದ ಪಾಠವನ್ನು ಹೇಗಾದ್ರೂ ಮಾಡಿ ಹೊಂದಿಸಲಿಕ್ಕಾಗಿ. ತಾತ್ಪರ್ಯ ನಿರ್ಣಯವನ್ನೇ ಹೇಳಿರುವುದರಿಂದ ದೇವಕನ ಮನೆಯಲ್ಲಿ ಬೆಳೆದವಳು ಅಂತ ಅನ್ನೋದು ನಾವು ಗಣನೆಗೆ ತಗೊಳ್ಬೇಕಾಗಿಲ್ಲ. ಶೂರರಾಜನ ಮಗಳು ಅನ್ನೋದು ಮಾತ್ರ ನಾವು ಮುಖ್ಯ. ಆದ್ರಿಂದ ಶೂರರಾಜನ ಮಗ ವಸುದೇವನ ಒಬ್ಬಳು ತಂಗಿ ಈ ಕುಂತಿ, ಅವಳನ್ನ ಕುಂತಿ ಭೋಜನಿಗೆ ದತ್ತು ಕೊಟ್ಟಿದ್ದ. ಆ ಶೂರರಾಜನಿಗೆ ಕ್ಷತ್ರಿಯ ಸ್ತ್ರೀಯಲ್ಲಿ ಹುಟ್ಟಿದವಳು ಈ ಕುಂತಿ, ಶೂರರಾಜನಿಗೆ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದವಳು ಈ ಆರುಣಿ. ಹಾಗಾಗಿ ಕುಂತಿ ಮತ್ತು ಆ ಆರುಣಿ ಇಬ್ಬರು ಕೂಡ ಅಕ್ಕ ತಂಗಿಯರಾಗ್ತಾರೆ. ಆ ದೃಷ್ಟಿಯಿಂದ ಕುಂತಿಯ ಮಕ್ಕಳೇ ಈ ಪಾಂಡವರು. ಹೀಗೆ ಪಾಂಡವರಿಗೆ ಈ ವಿದುರ ಚಿಕ್ಕಪ್ಪನಾಗಬೇಕು. ಚಿಕ್ಕಪ್ಪ ಅನ್ನೋ ದೃಷ್ಟಿಯಿಂದ ಅವನನ್ನು ಗೌರವಿಸ್ತಾ ಇದ್ರು. ಅವನ ಪತ್ನಿಯೂ ಕೂಡ ಚಿಕ್ಕಪ್ಪನ ಪತ್ನಿ ಅನ್ನೋ ದೃಷ್ಟಿಯಿಂದಲೂ ಚಿಕ್ಕಮ್ಮ ಆಗಬೇಕು, ತಾಯಿಯ ತಂಗಿ ಅನ್ನೋ ದೃಷ್ಟಿಯಿಂದಲೂ ಕೂಡ ಚಿಕ್ಕಮ್ಮ ಆಗಬೇಕು. ಹೀಗೆ ಆ ಒಂದು ಸಂಬಂಧ ಅಲ್ಲಿ ಕೇಳಿ ಬರ್ತದೆ. ಆದ್ರಿಂದಲೇ ಪಾಂಡವರು ವನವಾಸಕ್ಕೆ ಹೋದಾಗ ತನ್ನ ತಂಗಿಯ ಮನೆಯಲ್ಲೇ ಕುಂತಿ ಇದ್ದಳು. ಇದನ್ನು ಕೂಡ ನಾವು ಗಮನಿಸಬೇಕಾದಂತ ಸಂಗತಿ. ಇಲ್ಲಿ ಪಾರಶವಿ ಅಂತ ಬಂತಲ್ಲ, ಇದಕ್ಕೆ ಗೋವಿಂದಾಚಾರ್ಯರು ವ್ಯಾಖ್ಯಾನ ಮಾಡುವಂತೆ ಶೂರಾತ್, ಈ ಶೂರ ಅಂತ ಏನಿದ್ದ ವಸುದೇವನ ತಂದೆ, ಅವನಿಂದ ಕಸ್ಯಚಿತ್ ಶೂದ್ರಸ್ಯ ಭಾರ್ಯಾಯಾಂ ಭುಜಿಷ್ಯಾಯಾಂ ಜಾತಾಂ, ಬೇರೆ ಯಾರೋ ಒಬ್ಬ ಶೂದ್ರ ಪುರುಷ, ಅವನ ಪತ್ನಿ ಒಬ್ಬಳು, ಅವಳಲ್ಲಿ ಈ ಆರುಣಿ ಅಂತನ್ನುವವಳು ಹುಟ್ಟಿದವಳಾಗಿದ್ದಿರಬೇಕು ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಏನ್ ಕಾರಣ? ಶೂರಾತ್ ಶೂದ್ರ್ಯಾಂ ಜಾತಾಂ, ಶೂರ ಅಂದ್ರೆ ವಸುದೇವನ ತಂದೆ, ಅವನಿಂದ ಶೂದ್ರ್ಯಾಂ, ಇದು ಶೂದ್ರಿ ಅಂತ ಈಕಾರಾಂತವಾದ ಶಬ್ದ, ಅದರ ಸಪ್ತಮಿ ವಿಭಕ್ತಿ ಏಕವಚನ. ಅದು ಶೂದ್ರ್ಯಾಂ, ಶೂದ್ರಿಯಲ್ಲಿ ಹುಟ್ಟಿದವಳು ಈ ಆರುಣಿ ಅಂತ ಕಂಡು ಬರ್ತದಲ್ಲ. ಶೂದ್ರಿ ಅನ್ನೋ ಶಬ್ದಕ್ಕೆ ಏನರ್ಥ, ಶೂದ್ರ ಅನ್ನೋ ಶಬ್ದಕ್ಕೆ ಏನರ್ಥ, ಇದನ್ನೆಲ್ಲ ನಾವು ನೋಡ್ಬೇಕಾಗ್ತದೆ. ಗೋವಿಂದಾಚಾರ್ಯನೆಲ್ಲ ಅಲ್ಲಿ ಹೇಳಿದ್ದಾರೆ. ಶೂದ್ರ ಜಾತವು ಜಾತ ಶೂದ್ರ ಭವತಿ, ಯಾರು ಶೂದ್ರ ಜಾತಿಯಲ್ಲಿ ಹುಟ್ಟಿದ್ದಾಳೆ ಅವಳಿಗೆ ಶೂದ್ರ ಅಂತ ಆಕಾರಾಂತವಾದ ಶಬ್ದದಿಂದ ಹೇಳಬೇಕು. ಜಾತಿಯಲ್ಲಿ ಹುಟ್ಟಿದ್ದಾಳಷ್ಟೇ. ಶೂದ್ರಾಚ ಅಮಹತ್ಪೂರ್ವ ಜಾತಿ ಅಂತ ವಾರ್ತಿಕ, ಆ ವಾರ್ತಿಕವನ್ನು ಉದ್ಧರಿಸಿದ್ದಾರೆ. ಆದ್ರೆ ಶೂದ್ರಿ ಅಂತ ಆಗ್ಬೇಕಾದ್ರೆ ಶೂದ್ರ ಭಾರ್ಯ ಶೂದ್ರಿ, ಶೂದ್ರ ಪುರುಷ ಒಬ್ಬನ ಹೆಂಡತಿ ಆದ್ರೆ ಅವಳನ್ನು ಶೂದ್ರಿ ಅಂತ ಈಕಾರಾಂತವಾಗಿ ಕರಿಬೇಕು. ಶೂದ್ರ ಜಾತಿಯಲ್ಲಿ ಹುಟ್ಟಿದ್ದಾಳೆ, ಆದ್ರೆ ಶೂದ್ರ ಪುರುಷನನ್ನು ಮದುವೆ ಆಗಲಿಲ್ಲ, ಕೇವಲ ಜಾತಿಯಲ್ಲಿ ಹುಟ್ಟಿದವಳು ಅನ್ನುವ ವಿಷಯವನ್ನು ಮಾತ್ರ ಹೇಳುವುದಿದ್ರೆ ಶೂದ್ರ ಅಂತ ಆಕಾರಾಂತವಾಗಿ ಹೇಳಬೇಕು. ಶೂದ್ರನ ಪತ್ನಿಯೇ ಆದ್ರೆ ಅವಳನ್ನು ಶೂದ್ರಿ ಅಂತ ಹೇಳಬೇಕು. ಶೂದ್ರಿ ಅಂತ ಹೇಳಿ ಪುಂಯೋಗಾದ ಆಖ್ಯಾಯಾಮ್ ಇತಿ ಪಾಣಿನಿ, ಪುಂಯೋಗಾದ ಆಖ್ಯಾಯಾಮ್ ಅನ್ನೋ ಸೂತ್ರದಿಂದ ಅದಕ್ಕೆ ಈಕಾರ ಉಳ್ಳಂತಹ ಒಂದು ಪ್ರತ್ಯಯ ಬಂದು ಆ ಶೂದ್ರಿ ಅನ್ನೋ ಶಬ್ದ ನಿಷ್ಪನ್ನವಾಗಿದೆ. ಆದ್ರಿಂದ ಆಚಾರ್ಯರು ಶೂದ್ರಿ ಅಂತ ಶಬ್ದವನ್ನು ಹೇಳುವ ಮೂಲಕ ಶೂದ್ರ
ಒಬ್ಬ ಯಾರೋ ಪುರುಷ ಆ ಶೂರರಾಜನ ಅರಮನೆಯಲ್ಲಿ ದಾಸನಾಗಿದ್ದವನು, ಅವನ ಪತ್ನಿ ಒಬ್ಬಳು ಹೀಗೆ ಶೂದ್ರಿ ಆಗಿದ್ದಳು. ಅವಳಲ್ಲಿ ಈ ಶೂರನಿಂದ ಹುಟ್ಟಿದವಳು, ವಸುದೇವನ ತಂದೆಯಿಂದ ಹುಟ್ಟಿದವಳಿಕೆ. ಅಥ ಪಾರಶವೀಂ ಕನ್ಯಾಂ ದೇವಕಸ್ಯ ಮಹೀಪತೆ ವಿವಾಹಂ ಕಾರಯಾಮಾಸ ವಿದುರಸ್ಯ ಮಹಾಮತೆ ಇತಿ ಸಂಭವೆ. ಪಾರಶವಿ ಅಂದ್ರೆ ಏನರ್ಥ? ಅದಕ್ಕೂ ಅವರು ಅರ್ಥ ಹೇಳಿದ್ದಾರೆ. ಪರವಶಾಂ ಸತೀಂ ಪಾರಶವಮಾಚಕ್ಷತೆ ಪರೋಕ್ಷ ಪ್ರಿಯಾ. ಯಾರು ಪರವಶಳಾಗಿರ್ತಾಳೆ ಅಂದ್ರೆ ದಾಸಿಯಾಗಿರ್ತಾಳೆ, ತನಗೆ ತನ್ನ ಮೇಲೆ ಯಾವುದೇ ಅಧಿಕಾರ ಇರೋದಿಲ್ಲ. ಪರವಶ ಇದ್ದದ್ದೇ ವ ಮತ್ತು ಶಗಳು ಹಿಂದು ಮುಂದಾಗಿ ಪರಶವ ಅಂತಾಗಿದೆ. ತೇನ ಪರವಶಾಯ ಸ್ತ್ರೀಯಾ ತನಯ ಪಾರಶವಿ. ಯಾರು ಪರವಶಳಾಗಿ ದಾಸಿಯಾಗಿ ಶೂರರಾಜನ ಮನೆಯಲ್ಲಿದ್ದಳು ಅವಳ ಮಗಳೇ ಈ ಪಾರಶವಿ ಅಂತ ಹೀಗೆ ಗೋವಿಂದಾಚಾರ್ಯ ಅದನ್ನು ಊಹಿಸ್ತಾರೆ. ವೈಯಾಕರಣರು ಅದನ್ನು ಪರಸ್ತ್ರೀ ಪರಶು ಅಂತ ಒಂದು ಬಿದಾದಿ ಗಣ, ಆ ಗಣದಲ್ಲಿ ಆ ಶಬ್ದ ಇರೋದ್ರಿಂದ ಪರಸ್ತ್ರೀ ಇಂದ ಹುಟ್ಟಿದವಳು ಪಾರಶವಿ ಅಂತನೋ ಅರ್ಥವನ್ನು ಹೇಳಿದ್ದಾರೆ. ನಾನು ಕಳೆದ ದಿವಸ ಹೇಳಿದೆ, ನಾವು ಮದುವೆ ಮಾಡಿಕೊಂಡ ಸ್ತ್ರೀ ಅಲ್ಲ, ಮತ್ತೊಬ್ಬ ಸ್ತ್ರೀ, ಅವಳಲ್ಲಿ ಹುಟ್ಟಿದವಳೇ ಈ ಪಾರಶವಿ. ಬಿದಾದಿಭ್ಯ ಅಹನ್ಯ ಅಂತ ಅನ್ಯ ಪ್ರತ್ಯಯ ಬಂದು ಪರಸ್ತ್ರೀಯಾ ಅಪತ್ಯಂ ಪಾರಶವಿ ಇತಿ ರೂಪಮಾಹು. ಪರಸ್ತ್ರೀ ಜಾತ ಪಾರಶವಿ. ಶೂರಾತ್ ಪರಜಾಯಾಂ ಭುಜಿಷ್ಯಾಯಾಂ ಜಾತ ಇತ್ಯರ್ಥಃ. ವಸುದೇವನ ತಂದೆಯಾದ ಶೂರನಿಂದ ಮತ್ತೊಬ್ಬ ವ್ಯಕ್ತಿಯ ಹೆಂಡತಿಯಲ್ಲಿ ಹುಟ್ಟಿದವಳು, ದೇವಕಸ್ಯ ಗೃಹೇ ಪಾಲಿತ ಅಂತ ಇಷ್ಟೆಲ್ಲ ಅರ್ಥವನ್ನು ಬರೀತಾರೆ. ಇಲ್ಲಿ ನಂದೊಂದು ವಿಮರ್ಶೆ ಇದೆ. ಶೂದ್ರಿ ಅಂತ ಆಚಾರ್ಯರು ಈಕಾರಾಂತವಾದ ಶಬ್ದವನ್ನು ಏನು ಪ್ರಯೋಗ ಮಾಡಿದ್ದಾರಲ್ಲ, ಆ ಈಕಾರಾಂತವಾದ ಶಬ್ದ ಮತ್ತು ಆಕಾರಾಂತವಾದ ಶಬ್ದ ಇವು ಏನು ಅರ್ಥವನ್ನು ಹೇಳ್ತವೆ ಅಂತ ಅನ್ನೋದ್ರ ಬಗ್ಗೆ ನಾವು ಈಗ ಜಿಜ್ಞಾಸೆ ಮಾಡಿದೆವು. ಆಕಾರಾಂತವಾದ ಶಬ್ದ ಆದ್ರೆ ಶೂದ್ರ ಜಾತಿಯಲ್ಲಿ ಹುಟ್ಟಿದವಳು ಅಂತ ಮಾತ್ರ ಅರ್ಥ ಕೊಡ್ತದೆ. ಶೂದ್ರಿ ಅಂದ್ರೆ ಶೂದ್ರ ಪುರುಷನೊಬ್ಬನನ್ನ ಮದುವೆ ಮಾಡಿಕೊಂಡವಳು ಅಂತ ಅರ್ಥ ಕೊಡ್ತದೆ. ಆದ್ರಿಂದ ಶೂರಾತ್ ಶೂದ್ರ್ಯಾಂ ಅಂತ ಪ್ರಯೋಗ ಮಾಡಿರುವುದರಿಂದ ಶೂದ್ರಿ ಈಕಾರ ಅಂತ ಶಬ್ದದ ಸಪ್ತಮಿ ವಿಭಕ್ತಿ ಏಕವಚನ ಅದು. ಆದ್ರಿಂದ ಬೇರೆ ಯಾರೋ ಒಬ್ಬ ಶೂದ್ರ ಪುರುಷನ ಹೆಂಡತಿ ಅವಳು ಅಂತ ಆಚಾರ್ಯರು ಗೋವಿಂದಾಚಾರ್ಯರು ಹೇಳಿದ್ದಾರೆ. ಅದನ್ನ ನಾವು ಕೇಳಿದ್ವಿ. ಆದ್ರೆ ಆಚಾರ್ಯರು ತಾವು ಮಾಡಿರುವಂತಹ ಅನೇಕ ಪ್ರಯೋಗಗಳು ಇವೆಲ್ಲ ಪಾಣಿನಿಯ ಈ ನಿಯಮಗಳನ್ನು ಅನುಸರಿಸಿರ್ತಾವ ಅನ್ನೋದ್ರ ಬಗ್ಗೆ ನನಗೊಂದು ಗುಮಾನಿ ಇದೆ. ಅನೇಕ ಕಡೆ ಪಾಣಿನಿಯ ಈ ನಿಯಮಗಳನ್ನ ಅವರು ಸ್ವೀಕರಿಸುವುದೇ ಇಲ್ಲ. ಆದ್ರಿಂದ ಶೂದ್ರಿ ಅಂತ ಈಕಾರಾಂತವಾಗಿ ಪ್ರಯೋಗ ಮಾಡಿದರೂ ಕೂಡ ಯಾರೋ ಒಬ್ಬ ಶೂದ್ರನ ಹೆಂಡತಿ ಅವಳು, ಕೈ ಹಿಡಿದ ಹೆಂಡತಿ ಅಂತ ಏನು ಅರ್ಥ ಆಗಬೇಕಾಗಿಲ್ಲ. ಶೂದ್ರ ಜಾತಿಯಲ್ಲಿ ಹುಟ್ಟಿದವಳು, ಅರಮನೆಯಲ್ಲಿ ದಾಸಿಯಾಗಿದ್ದವಳು, ಹಾಗರ್ಥವೂ ಬರಬಹುದು ಅನ್ನೋದನ್ನು ಗಮನಿಸಬೇಕು. ಆದ್ರಿಂದ ವಸುದೇವನ ತಂದೆ ಈ ಶೂರ ಬೇರೆ ಯಾವನೋ ಒಬ್ಬ ಶೂದ್ರನ ಹೆಂಡತಿಯಲ್ಲಿ ಆಕೆಯನ್ನ, ಆ ಆರುಣಿಯನ್ನ, ವಿದುರನ ಹೆಂಡತಿಯನ್ನು ಹುಟ್ಟಿಸಿದ ಅಂತ ಅರ್ಥ ಏನಿದೆ, ಆ ಅರ್ಥ ಹೊಮ್ಮತದೋ ಇಲ್ಲೋ, ಅಲ್ಲಿ ಆ ಅರ್ಥ ಹೊರಹೊಮ್ಮತದೋ ಇಲ್ಲೋ ಅನ್ನೋದು ಶಂಕಾಸ್ಪದ ಆಗ್ತದೆ. ಅವಳೊಬ್ಳು ದಾಸ ಸ್ತ್ರೀ ಆಗಿದ್ದಳು. ಆ ದಾಸಿಯರನ್ನ ಇವರು ಉಪಪತ್ನಿಯರಂತೆ ಈ ರಾಜರೆಲ್ಲ ಉಪಯೋಗ ಮಾಡ್ಕೊಳ್ತಾ ಇದ್ರು ಅಂತ ಅನ್ನೋದನ್ನ ಈ ಹಿಂದೆ ಗುಲಾಮಗಿರಿಯ ಕುರಿತಾಗಿ ನಾವು ವಿಮರ್ಶೆ ನೋಡುವಾಗ ಅಲ್ಲಿ ನೋಡೇ ಇದ್ದೇವೆ. ಇನ್ನೊಬ್ಬನ ಪತ್ನಿಯ ಮೇಲೆ ಈತ ರಾಜನಾದವನು ಕೈ ಮಾಡಿ ಅವಳನ್ನು ವಶಪಡಿಸಿಕೊಂಡು ಅಲ್ಲಿ ಮಗನನ್ನ ಅಲ್ಲೊಬ್ಬ ಸಂತಾನವನ್ನು ಪಡಿತಾನೋ ಇಲ್ಲೋ ಅಂತ ಅನ್ನೋದು ಬೇರೆ ವಿಷಯ. ಅನೇಕ ಜನ ರಾಜರ ಆ ಥರ ಇದ್ರು. ಶೂರ ಆ ಥರ ಮಾಡ್ಲಿಕ್ಕಿಲ್ಲ. ಧರ್ಮಾತ್ಮನಾದಂತಹ ಶೂರ ಮತ್ತೊಬ್ಬನ ಪತ್ನಿಯಲ್ಲಿ ಸಂತಾನವನ್ನು ಪಡೀಲಿಕ್ಕಿಲ್ಲ ಅನ್ನೋದನ್ನೆಲ್ಲ ನಾನು ಇಲ್ಲಿ ಹೇಳಲಿಕ್ಕೆ ಹೊರಟಿಲ್ಲ. ಸಾಧ್ಯತೆಗಳು ಹೇಗೂ ಇರಬಹುದು. ಒಬ್ಬಳು ದಾಸ ಸ್ತ್ರೀಯಲ್ಲಿ, ಗುಲಾಮಗಿರಿಯ ಪದ್ಧತಿಯಂತೆ ಅರಮನೆಯಲ್ಲಿದ್ದಂತಹ ಒಬ್ಬಳು ಸ್ತ್ರೀಯಲ್ಲಿ, ಶೂದ್ರ ಸ್ತ್ರೀಯಲ್ಲಿ ಈಕೆ ಹುಟ್ಟಿರುವ ಸಾಧ್ಯತೆ ಇದೆ. ಅಥವಾ ಬೇರೊಬ್ಬನ ಪತ್ನಿಯಲ್ಲಿ ಹುಟ್ಟಿರುವ ಸಾಧ್ಯತೆನೂ ಇದೆ. ಯಾವುದೂ ಆಗಬಹುದು. ಅದು ನಮಗೆ ಪರೋಕ್ಷ. ಆ ಕಾಲದಲ್ಲಿ ಅದು ಏನಾಗಿತ್ತು, ನಾವು ಅದನ್ನು ಹೇಗೆ ತೀರ್ಮಾನ ಮಾಡೋದು? ನಾವೀಗಾಗಲೇ ಅಂತ ಅನೇಕ ಘಟನೆಗಳನ್ನು ನೋಡಿದ್ದೇವಲ್ಲ. ಧೃತರಾಷ್ಟ್ರನಿಗೆ ಒಬ್ಬಳು ವೈಶ್ಯ ಜಾತಿಯ ಕನ್ಯೆಯಲ್ಲಿ, ವೈಶ್ಯ ಪರಿಚರಕ್ಕಿಲ, ವೈಶ್ಯ ಜಾತಿಯ ಕನ್ಯೆಯಲ್ಲಿ ವಿಯುತ್ಸು ಹುಟ್ಟಿದ ಅಂತ ನೋಡಿದ್ದೇವೆ.
ಮತ್ತೆ ವೇದವ್ಯಾಸರಿಂದಲೇ ಒಬ್ಬಳು ಶೂದ್ರ ಸ್ತ್ರೀಯಲ್ಲಿ, ಶೂದ್ರ ದಾಸಿಯಲ್ಲಿ ವಿದುರ ಹುಟ್ಟಿದ ಅಂತ ಅನ್ನೋದನ್ನು ಕೂಡ ನೋಡಿದ್ದೇವೆ. ಅದರಂತೆ ಇವಳು ಕೂಡ ಒಬ್ಳು ವಿದುರನ ಈ ಪತ್ನಿಯ ತಾಯಿ, ವಿದುರನ ಅತ್ತೆ, ಇವಳು ಕೂಡ ಒಬ್ಳು ದಾಸಿ ಮಾತ್ರ ಆಗಿರುವ ಸಾಧ್ಯತೆ ಇದೆ ಆ ಅರಮನೆಯಲ್ಲಿ. ಅವಳಿಂದ ಈ ಆರುಣಿ ಹುಟ್ಟಿದ್ರು ಅಂತ ತಿಳ್ಕೊಳ್ಬಹುದು. ಆಚಾರ್ಯರು ಅನೇಕ ಪಾಣಿನಿ ವ್ಯಾಕರಣದ ನಿಯಮಗಳನ್ನು ಮುರಿದು ಹೀಗೆ ಪ್ರಯೋಗ ಮಾಡಿರೋದು ಕಂಡು ಬರುತ್ತದೆ. ಆಚಾರ್ಯರು ಮಾತ್ರ ಅಲ್ಲ, ಸ್ವಯಂ ವೇದವ್ಯಾಸರಂತೂ ಮಾಡಿಯೇ ಮಾಡ್ತಾರೆ. ವಾಲ್ಮೀಕಿಯು ಕೂಡ ಅನೇಕ ಪ್ರಯೋಗಗಳನ್ನು ಮಾಡಿರೋದು ಹೀಗೆಲ್ಲ ಕಾಣಿಸ್ತದೆ. ನಮಗೆ ಸಾಮಾನ್ಯವಾಗಿ ಗೊತ್ತಿರುವಂತೆ ದಶರಥನ ಮಗ ಅನ್ನೋ ಅರ್ಥದಲ್ಲಿ ದಶರಥಸ್ಯ ಅಪತ್ಯಂ ಪುಮಾನ್ ದಾಶರಥಿ ಅಂತ ಆಗಬೇಕು. ದಾಶರಥಿ ಅಂತ ಇಕಾರಾಂತವಾಗಿ ಆಗಬೇಕು. ಆದರೆ ಅಲ್ಲಿ ಇಕಾರಾಂತವಾಗಿ ಆಗದೆ ದಾಶರಥ ಅಂತ ಕೂಡ ಒಂದ್ ಕಡೆ ಪ್ರಯೋಗ ಮಾಡಿದ್ದಾರೆ. ಪ್ರದೀಯತಾಂ ದಾಶರಥಾಯ ಮೈಥಿಲಿ ಅಂತ ವಾಲ್ಮೀಕಿಗಳು ಪ್ರಯೋಗ ಮಾಡ್ತಾರೆ. ಸೀತೆಯನ್ನ ದಾಶರಥನಿಗೆ, ದಾಶರಥಾಯ ಅಂತ ಅಕಾರಾಂತವಾದ ಶಬ್ದವನ್ನು ಪ್ರಯೋಗ ಮಾಡಿ ಅಲ್ಲಿ ಅವನಿಗೆ ಸಮರ್ಪಿಸುವಂತ ಪ್ರಯೋಗ ಮಾಡಿದ್ದಾರೆ. ಈ ತರದ ಅನೇಕ ಪಾಣಿನಿ ನಿಯಮಗಳನ್ನು ಮುರಿದದ್ದು ವ್ಯಾಸರ ಪ್ರಯೋಗಗಳಲ್ಲಿ, ವಾಲ್ಮೀಕಿ ಪ್ರಯೋಗಗಳಲ್ಲಿ, ಆಚಾರ್ಯ ಪ್ರಯೋಗಗಳೆಲ್ಲ ಕಂಡೇ ಕಾಣಿಸ್ತದೆ. ಆದ್ರಿಂದ ಶೂದ್ರಿ ಮತ್ತು ಶೂದ್ರ ಅನ್ನುವ ಶಬ್ದಗಳಿಗೆ ಪಾಣಿನಿ ಹೇಳಿರುವಂತಹ ಈ ಅರ್ಥ ವ್ಯತ್ಯಾಸ ಏನಿದೆ ಅದು ಆಚಾರ್ಯರಿಗೆ ಸಮ್ಮತ ಹೌದೋ ಇಲ್ಲೋ ಅನ್ನೋದ್ರ ಬಗ್ಗೆ ನನಗೊಂದು ಗೊಂದಲ ಇದೆ. ಅದು ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಅನ್ನೋದನ್ನ ನಾನು ಹೇಳಿಕ್ಕೆ ಹೊರಟಿಲ್ಲ. ಅದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ. ಧಾರ್ಮಿಕನಾದಂತಹ ಶೂರರಾಜ ಮತ್ತೊಬ್ಬ ವ್ಯಕ್ತಿಯ, ಶೂದ್ರ ಪುರುಷನ ವ್ಯಕ್ತಿಯ ಪತ್ನಿಯಲ್ಲಿ ಮಗನನ್ನು ಹುಟ್ಟಿಸೋದು ಹೇಗೆ ಸಾಧ್ಯ? ಅಂತ ಧಾರ್ಮಿಕತೆಯ ವಿಷಯವನ್ನು ನಾನು ಇಲ್ಲಿ ತಗೊಂಡಿಲ್ಲ. ಅನೇಕ ಬಾರಿ ಏನೇನೋ ಆಗ್ತಿರ್ತವೆ. ಆದ್ರೆ ಹೀಗೂ ಒಂದು ಸಾಧ್ಯತೆ ಇದೆ. ಅವಳು ಮತ್ತೊಬ್ಬರ ಪತ್ನಿ ಅಲ್ಲ, ಕೇವಲ ಒಬ್ಳು ಈತನಿಗೆ ಉಪಪತ್ನಿ ಅಂತ ಇದ್ದವಳು, ದಾಸಿಯಾಗಿದ್ದವಳು ಅಂತ ಕೂಡ ನಾವು ತಿಳ್ಕೊಳ್ಬಹುದಾಗಿದೆ ಅಂತ ನನ್ನ ಆಲೋಚನೆ. ಹೀಗೆ ಈ ಪಾರಶವ ಅನ್ನುವ ಶಬ್ದದ ಬಗ್ಗೆ ನನಗೆ ಆ ಶ್ರೋತೃಗಳೊಬ್ಬರು ತಾತ್ಪರ್ಯ ನಿರ್ಣಯದಲ್ಲಿ ಇದ್ದದನ್ನ ನನ್ನ ಗಮನಕ್ಕೆ ತಂದಿದ್ದರಿಂದ ಇನ್ನಷ್ಟು ನಾನು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಅನೇಕ ವಿಷಯಗಳನ್ನ ನಾನು ಪ್ರವಚನ ಮಾಡೋದಕ್ಕಿಂತ ಮುಂಚೆ ಪೂರ್ವಾವಲೋಕನ ಮಾಡ್ಕೊಂಡು ಹೇಳ್ತಿರ್ತೇನೆ. ಆದ್ರೂ ಕೆಲವು ವಿಷಯಗಳು ಹೀಗೆ ನನ್ನ ಗಮನದಿಂದ ತಪ್ಪಿ ಹೋಗೋಂಥ ಸಾಧ್ಯತೆ ಇರ್ತದೆ. ಅದರಿಂದ ನೀವು ಅದನ್ನು ಕೇಳುವವರು ಪುಸ್ತಕಗಳನ್ನ ಮುಂದೆ ಇಟ್ಕೊಂಡು ಸಾಧ್ಯವಾದಷ್ಟು ಅದನ್ನು ಗಮನಿಸಿ ಯಾವುದೇ ಸಂಕೋಚ ಇಲ್ಲದೆ ನನ್ನ ಗಮನಕ್ಕೆ ತರಬೇಕು. ಅದರಿಂದ ನನಗೂ ನಿಮಗೂ ಎಲ್ರಿಗೂ ಕೂಡ ಲಾಭ ಇದೆ ಅಂತ ಹೇಳಿ ಈ ಮುಂದಿನ ಭಾಗವನ್ನು ಮುಂದುವರಿಸ್ತೇನೆ. ತಿಸ್ರಃ ಕ್ಷತ್ರಿಯ ಸಂಬಂಧಾತ್ ದ್ವಯೋಃ ಆತ್ಮ ಅಸ್ಯ ಜಾಯತೆ. ಹೀನವರ್ಣಃ ತೃತೀಯಾಯಾಂ ಶೂದ್ರಃ ಉಗ್ರಃ ಇತಿ ಸ್ಮೃತಃ. ಕ್ಷತ್ರಿಯನಿಗೆ ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಕನ್ಯೆಯರು ಪತ್ನಿಯರಾಗಲಿಕ್ಕೆ ಸಾಧ್ಯ ಇದೆ. ಅದನ್ನು ನಾವು ಹಿಂದೆ ನೋಡಿದ್ದೀವಿ. ಅಲ್ಲಿ ಆ ಕ್ಷತ್ರಿಯ ಮತ್ತು ವೈಶ್ಯ ಸ್ತ್ರೀಯರಲ್ಲಿ ಕ್ಷತ್ರಿಯ ತಾನೇ ಹುಟ್ಟುತ್ತಾನೆ, ಅಂದ್ರೆ ಹುಟ್ಟುವ ಮಕ್ಕಳು ಕ್ಷತ್ರಿಯರಾಗ್ತಾರೆ ಅಂತ ಅಭಿಪ್ರಾಯ. ಅದರಲ್ಲಿ ಸ್ವಲ್ಪ ವಿವಾದ ಇದೆ. ವೈಶ್ಯ ಸ್ತ್ರೀಯಲ್ಲಿ ಹುಟ್ಟುವಂತ ಮಗ ವೈಶ್ಯ ಆಗುವ ಸಾಧ್ಯತೆಯೂ ಇದೆ. ಅದನ್ನು ನಾವು ನೋಡಬೇಕು. ಇಲ್ಲಿ ಮೂರನೆಯವಳಾದಂತಹ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದಂತಹ ಮಕ್ಕಳಿಗೆ ಶೂದ್ರರು ಅಂತ ಕರೀತಾರೆ, ಉಗ್ರ ಅನ್ನೋ ಹೆಸರಿನಿಂದಲೂ ಕರೀತಾರೆ. ಮುಂದೆ ವೈಶ್ಯನಿಗೆ ವೈಶ್ಯ ಸ್ತ್ರೀ ಮತ್ತು ಶೂದ್ರ ಸ್ತ್ರೀ ಹೀಗೆ ಇಬ್ಬರು ಭಾರ್ಯರಾಗ್ತಾರೆ. ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದವನು ವೈಶ್ಯನೇ ಆಗ್ತಾನೆ, ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದವನು ಶೂದ್ರನಾಗ್ತಾನೆ. ಶೂದ್ರ ಪುರುಷನಿಗೆ ಶೂದ್ರ ಸ್ತ್ರೀ ಒಬ್ಬಳೇ ಭಾರ್ಯ ಆಗ್ತಾಳೆ. ಅವಳು ಶೂದ್ರನೊಬ್ಬನನ್ನೇ ಪ್ರಸವಿಸ್ತಾಳೆ. ಅತಃ ವಿಶಿಷ್ಟಸ್ತು ಅಧರ್ಮ, ಅತಃ ಅವಿಶಿಷ್ಟಸ್ತು ಅಧರ್ಮ ಅಂತನೂ ಹೀಗೆ ಅದನ್ನು ಪದಚ್ಛೇದ ಮಾಡ್ತಾರೆ. ಅಧಮಃ, ಈ ನೀಚ ವರ್ಣದ ಆದವನು ಉಚ್ಚ ವರ್ಣದ ಸ್ತ್ರೀಯ ಜೊತೆಗೆ ಸಮಾಗಮ ಮಾಡಿದರೆ 4 ವರ್ಣದಿಂದಲೂ ನಿಂದಿತನಾದಂತಹ, ಬಹಿಷ್ಕಾರಕ್ಕೆ ಯೋಗ್ಯನಾದಂತಹ
ಚಾಂಡಾಲ ಮೊದಲಾದವರನ್ನ ಮಕ್ಕಳನ್ನಾಗಿ ಪಡಿತಾನೆ. ಅದರಲ್ಲೀಗ ಮೊದಲನೇದ್ದು ವಿಪ್ರಾಯಾಂ ಕ್ಷತ್ರಿಯೋ ಬಾಹ್ಯಂ ಸೂತಂ ಸ್ತೋಮಕ್ರಿಯಾಪರಂ ವೈಶ್ಯ ವೈದೇಹಿಕಂ ಚಾಪಿ ಮೌದ್ಗಲ್ಯಂ ಅಪವರ್ಜಿತಂ. ಇದು ಶ್ಲೋಕ ನಾವೀಗ ನೋಡಬೇಕಾದದ್ದು. ಸೂತರ ಬಗ್ಗೆ ಅಯಾಜ್ಯಂ ಕ್ಷತ್ರಿಯೋ ವ್ರಾತ್ಯಂ ಅಂತ ಇನ್ನೊಂದು ಪಾಠನೂ ಕೂಡ ಇದೆ. ಸ್ತೋಮಕ್ರಿಯಾಪರಂ ಅಂತ ಅದು ಮುಂದುವರಿತದೆ. ಇದರ ಅರ್ಥ ಏನು? ಕ್ಷತ್ರಿಯನಾದವನು ಬ್ರಾಹ್ಮಣ ಸ್ತ್ರೀಯಲ್ಲಿ ಸಂಪರ್ಕ ಮಾಡಿದರೆ ಅದರಿಂದ ಹುಟ್ಟುವಂಥ ಮಗ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ ವಿಭಾಗಕ್ಕಿಂತ ಹೊರತಾಗಿ ಸೂತ ಅನ್ನುವ ಜಾತಿಯ ಮಗನನ್ನೊಬ್ಬನನ್ನ ಪಡಿತಾನೆ. ಅವನ ಕೆಲಸ ಏನು? ಸ್ತೋಮಕ್ರಿಯಾಪರ, ರಾಜನನ್ನ ಸ್ತುತಿಸುವುದೇ ಅವನ ಕೆಲಸ ಆಗಿರ್ತದೆ. ಮತ್ತೆ ರಥ ಹೊಡೆಯುವಂಥ ಕೆಲಸ ಇತ್ಯಾದಿಗಳನ್ನು ಅವನು ಮಾಡ್ತಾನೆ. ರಥದ ಸಾರಥ್ಯ ಮೊದಲಾದನ್ನು ಕೂಡ. ಸೂತಂ ಸ್ತೋಮಕ್ರಿಯಾಪರಂ. ಇಲ್ಲಿ ವಿಪ್ರಾಯಾಂ ಕ್ಷತ್ರಿಯೋ ಬಾಹ್ಯಂ, ಅಯಾಜ್ಯಂ ಕ್ಷತ್ರಿಯೋ ವ್ರಾತ್ಯಂ ಅಂತ ಇನ್ನೊಂದು ಪಾಠ. ಈ ಎರಡು ಪಾಠಗಳಲ್ಲಿ ವಿಪ್ರಾಯಾಂ ಕ್ಷತ್ರಿಯೋ ಬಾಹ್ಯಂ ಅನ್ನುವ ಪಾಠ ಏನಿದೆ, ಈ ಪಾಠವೇ ಹೆಚ್ಚು ಸೂಕ್ತವಾಗಿ ಕಾಣಿಸ್ತದೆ. ಏಕೆಂದ್ರೆ ಈ ಸೂತನಾದವನು ಹುಟ್ಟುವುದು ಯಾವುದರಿಂದ? ಅವನು ಬ್ರಾಹ್ಮಣ ಸ್ತ್ರೀಯಲ್ಲಿ ಕ್ಷತ್ರಿಯ ಪುರುಷನಿಂದ ಹುಟ್ಟೋದು. ಈ ಅರ್ಥ ಅಯಾಜ್ಯಂ ಕ್ಷತ್ರಿಯೋ ವ್ರಾತ್ಯಂ ಅನ್ನುವ ಪಾಠದಿಂದ ಬರೋದಿಲ್ಲ. ಕ್ಷತ್ರಿಯ ಪುರುಷನು ಮಗನನ್ನು ಪಡಿತಾನೆ. ಯಾರನ್ನ? ಸೂತ ಎಂಬ ಮಗನನ್ನು ಪಡಿತಾನೆ. ಆತ ಎಂಥವನಾಗಿರ್ತಾನೆ ಅಂದ್ರೆ ಅಯಾಜ್ಯಂ, ಯಾಗಕ್ಕೆ ಅನರ್ಹನಾದವನು. ಮತ್ತು ವ್ರಾತ್ಯ ಅಂದ್ರೆ ಎಲ್ಲ ಸದಾಚಾರಗಳಿಂದ ರಹಿತನಾದವನು ಅನ್ನೋ ಅರ್ಥವನ್ನ ಬೇರೆ ಬೇರೆ ಕಡೆ ಹೇಳ್ತಾರೆ. ಇಲ್ಲೆಲ್ಲ ಕೆಲವು ಕಡೆ ಕೇವಲ ವ್ರಾತ್ಯ ಅಂತ ಅನುವಾದ ಮಾಡಿರುವುದೇನಿದೆ ಅದು ಸರಿ ಕಾಣಿಸೋದಿಲ್ಲ. ವ್ರಾತ್ಯ ಅಂದ್ರೆ ಏನು ಅಂತ ಅರ್ಥ ಬೇಕಲ್ಲ. ವ್ರಾತ್ಯರು ಅಂದ್ರೆ ಯಾವುದೇ ಥರದ ಶೌಚ, ಆಚಾರ ಇತ್ಯಾದಿ ಇಲ್ಲದೇ ಇದ್ದವರು, ಎಲ್ಲವನ್ನೂ ಪಾಲಿಸಬೇಕಾದಂತಹ ಕುಲದಲ್ಲೇ ಹುಟ್ಟಿದವರು, ಆದರೆ ಎಲ್ಲವನ್ನೂ ಬಿಟ್ಟವರು ಅಂತ ಹೀಗೊಂದು ಅರ್ಥ ಆಗ್ತದೆ. ಸ್ತೋತ್ರ, ಇಲ್ಲಿ ಸ್ತೋಮಕ್ರಿಯಾ ಅಂತ ಬಂತಲ್ಲ, ಅಂದ್ರೆ ರಾಜನ ಸ್ತೋತ್ರ ಮಾಡುವುದಂತ. ಸ್ತೋಮಕ್ರಿಯಾ ಅನ್ನೋದಕ್ಕಿಂತ ಸ್ತೋತ್ರಕ್ರಿಯಾ ಅನ್ನುವ ಪಾಠ ಹೆಚ್ಚು ಯೋಗ್ಯವಾದದ್ದು. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಸ್ತೋತ್ರ ಅಂತಾನೆ ಇದೆ. ಸ್ತೋಮ ಅಂದ್ರೆ ಒಂದು ಕೆಲವು ಮಂತ್ರಗಳ ಸಮುದಾಯ ಅಂತ ಹೀಗೆಲ್ಲ ಅರ್ಥ ಆಗ್ತದೆ. ಅದಕ್ಕಿಂತ ಹೆಚ್ಚಾಗಿ ಸ್ತೋತ್ರ ಕ್ರಿಯಾಪರ ಅನ್ನುವ ಪಾಠ ಯೋಗ್ಯವಾದ ಪಾಠವಾಗಿ ಕಾಣಿಸ್ತದೆ. ವ್ರಾತ್ಯಂ ಇದು ಅಲ್ಲಿ ನಮ್ಗೆ ಕಾಣಿಸುವಂತಹ ಅರ್ಥ. ಉತ್ತರ ಭಾರತದ ಪಾಠದಲ್ಲಿ ಸ್ಪಷ್ಟವಾಗಿ ವಿಪ್ರಾಯಾಂ ಕ್ಷತ್ರಿಯ, ಬ್ರಾಹ್ಮಣ ಸ್ತ್ರೀಯಲ್ಲಿ ಕ್ಷತ್ರಿಯನಿಂದ ಈ ವ್ಯಕ್ತಿ ಹುಟ್ಟುತ್ತಾನೆ ಅಂತ ಅಲ್ಲಿ ಉಲ್ಲೇಖ ಕಾಣಿಸ್ತದೆ. ಈ ಶ್ಲೋಕದ ಉತ್ತರಾರ್ಧ ವೈಶ್ಯೋ ವೈದೇಹಿಕಂ ಚಾಪಿ ಮೌದ್ಗಲ್ಯಂ ಅಪವರ್ಜಿತಂ ಅನ್ನುವ ಭಾಗ ಇದೆ. ಬ್ರಾಹ್ಮಣ ಸ್ತ್ರೀಯಲ್ಲಿ ವೈಶ್ಯನಿಂದ ಮುದ್ಗಲ ಅನ್ನುವ ಹೆಸರಿನ ಒಬ್ಬ ಮಗ ಹುಟ್ಟಿದಾನೆ. ಈಗ ಬಳಕೆಯಲ್ಲಿ ಮುಗಿಲ ಅಂತ ಅವನಿಗೆ ಕನ್ನಡ ಭಾಷೆ ಮೊದಲಾದ ಭಾಷೆಗಳಲ್ಲಿ ಹೇಳ್ತಾರೆ ಅಂತ ಕೇಳಿ ಬರ್ತದೆ. ಅವನಿಗೆ ವೈದೇಹಕ ಅಂತ ಕೂಡ ಹೆಸರಿದೆ. ಅಂತಃಪುರದ ಸ್ತ್ರೀಯರ ರಕ್ಷಣಾ ಕಾರ್ಯದಲ್ಲಿ ಆತ ತೊಡಗಿರ್ತಾನೆ ಅಂತ ಒಂದೆರಡು ಅನುವಾದಗಳಲ್ಲೆಲ್ಲ ಕೇಳಿ ಬರ್ತದೆ. ಶ್ಲೋಕದಲ್ಲಿ ಹಾಗೇನು ಕಾಣಿಸೋದಿಲ್ಲ, ಆದರೆ ಹಾಗೆ ಅನುವಾದಗಳಲ್ಲಿ ಮಾತ್ರ ಆ ಒಂದು ಅಭಿಪ್ರಾಯ ಕಾಣಿಸ್ತದೆ. ಲಕ್ಷಾಲಂಕಾರದಲ್ಲಿ ಮುಗಿಲ ಇತಿ ಅಪಭ್ರಂಶ ಭಾಷಾ ಅಂತ ಬರೆದಿದ್ದಾರೆ. ಈಗ ಮುಗಿಲ ಅನ್ನೋ ಹೆಸರು ಅವರಿಗೆ ಇದ್ದಿರಬಹುದು. ಅಪವರ್ಜಿತ ಅಂದ್ರೆ ಸಂಸ್ಕಾರ ಮೊದಲಾದವುಗಳು ಇಲ್ಲದವನು, ಶ್ರೇಷ್ಠ ಮಟ್ಟದ ಹಿನ್ನೆಲೆ ಸಂಸ್ಕಾರ ಇಲ್ಲದೆ ಇದ್ದವನು ಅಂತ ಹೀಗೆ ಕಾಣಿಸ್ತದೆ. ಅವನು ಅಂತಃಪುರದ ಕೆಲಸಗಳನ್ನು ಮಾಡ್ತಾನೆ, ಅಂತಃಪುರದ
ಕಾಯುವ ಕೆಲಸ, ಸ್ತ್ರೀಯರ ಸೇವಾ ಕಾರ್ಯ ಮೊದಲಾದನ್ನು ಮಾಡ್ತಾನೆ ಅಂತ ಅನ್ನೋದು ಈ ಶ್ಲೋಕದಿಂದ ಕಾಣಿಸೋದಿಲ್ಲ. ಬೇರೆ ಯಾವುದಾದ್ರೂ ಸ್ಮೃತಿ ಮೊದಲಾದ ಕಡೆ ಅದಕ್ಕೆ ಆಧಾರ ಸಿಗಬಹುದು ಅಂತ ಕಾಣಿಸ್ತದೆ. ಇಲ್ಲೀಗ ಈ ಸೂತ ಅನ್ನೋ ಜಾತಿಯ ಬಗ್ಗೆ ನಾವೊಂದಿಷ್ಟು ಮನನ ಮಾಡಬೇಕು. ವಿರಾಟ ಪರ್ವದಲ್ಲಿ 21ನೇ ಅಧ್ಯಾಯ ಅಲ್ಲಿ 9 ಮತ್ತು 10ನೇ ಶ್ಲೋಕಗಳು ಹೀಗೆ ಕೇಳಿ ಬರ್ತವೆ. ಅದಕ್ಕೆ ಸಂಬಂಧಪಟ್ಟಂತ ತಾತ್ಪರ್ಯ ನಿರ್ಣಯವನ್ನು ಕೂಡ ನೋಡಬೇಕು. ಈಗ ನಾನು ಹೇಳ್ತಿರುವಂತಹ ಭಾಗ ಉತ್ತರ ಭಾರತದ ಪಾಠದಲ್ಲಿ ಕಾಣಿಸೋದಿಲ್ಲ, ಅದೆಲ್ಲ ಕಂಸದಲ್ಲಿ ಕಾಣಿಸ್ತದೆ. ಉತ್ತರ ಭಾರತದ ಸಂಪಾದಕರ ಪ್ರಕಾರ ಈಗ ನಾವು ಓದ್ತಿರುವ ಭಾಗ ಪ್ರಕ್ಷಿಪ್ತವಾಗಿದೆ. ಆದರೆ ದಕ್ಷಿಣ ಭಾರತದ ಪಾಠಗಳಲ್ಲಿ ಈ ಅಧ್ಯಾಯ ಕಾಣಿಸ್ತದೆ, ಈ ಒಂದು ಕೆಲವು ವಿಷಯಗಳು. ಬ್ರಾಹ್ಮಣ್ಯಾಂ ಕ್ಷತ್ರಿಯ ಜಾತಃ ಸೂತೋ ಭವತಿ ಪಾರ್ಥಿವ ಪ್ರಾತಿಲೋಮ್ಯೇನ ಜಾತಾನಾಂ ಸಹಿ ಏಕಃ ದ್ವಿಜ ಏವತು ಅಂತ. ಈ ಬ್ರಾಹ್ಮಣ ಸ್ತ್ರೀಯಲ್ಲಿ ಕ್ಷತ್ರಿಯನಿಂದ ಹುಟ್ಟಿದವನು, ಆದ್ರಿಂದ ಅವನನ್ನ ಸೂತ ಅನ್ನುವ ಶಬ್ದದಿಂದ ಕರೀತಾರೆ. ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂತಹ ಅನುಲೋಮ ಜಾತಿಗಳೇನಿವೆ ಅವನು ಹೊರತುಪಡಿಸಿ ಮುಂದೆ ಏನು ಪ್ರತಿಲೋಮ ಜಾತಿಗಳನ್ನ ಈಗ ನಾವು ನೋಡ್ಲಿಕ್ಕೆ ಹೊರಟಿದ್ದೀವಿ, ಆ ಪ್ರತಿಲೋಮ ಜಾತಿಗಳಲ್ಲಿ ಇವನೇ ಒಬ್ಬ ಮುಖ್ಯನಾಗ್ತಾನೆ. ಸಹಿ ಏಕಃ ದ್ವಿಜಃ ಅಂದ್ರೆ ಅಧ್ಯಯನ ಮಾಡುವಂತಹ ಅಧಿಕಾರ ಇತ್ಯಾದಿಗಳನ್ನ ಹೊಂದಿದಂಥವನು ಇವನು ಒಬ್ಬನೇ ಇದ್ದಾನೆ. ರಥಕಾರ ಮಿತಿಮಂ ಹಿ ಕ್ರಿಯಾಯುಕ್ತಂ ದ್ವಿಜನ್ಮನಾಂ. ಇವನು ರಥಕಾರ, ರಥವನ್ನು ಹೊಡೆಯುವಂತಹ ಕೆಲಸವನ್ನೆಲ್ಲ ಮಾಡ್ತಾನೆ. ಕ್ರಿಯಾಯುಕ್ತಂ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ ಮೂವರು ದ್ವಿಜರೇನಿದ್ದಾರೆ ಇವರು ಮಾಡುವ ಕ್ರಿಯೆಗಳೆಲ್ಲವನ್ನೂ ಅವನು ಕೂಡ ಮಾಡ್ತಾನೆ. ಕ್ಷತ್ರಿಯಾದ್ ಅವರಹ ವೈಶ್ಯಾದ್ ವಿಶಿಷ್ಟ ಇತಿ ಚ ಆಚಕ್ಷತೆ. ಇವನು ಪ್ರತಿಲೋಮ ಜಾತಿಯಲ್ಲಿ ಹುಟ್ಟಿದ್ರೂ ಕೂಡ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ 4 ಮೂಲ ವರ್ಣಗಳೇನಿವೆ ಅವುಗಳಲ್ಲಿ ಬ್ರಾಹ್ಮಣ, ಕ್ಷತ್ರಿಯರ ಬಳಿಕ ಇವನ ಸ್ಥಾನವಿದೆ, ವೈಶ್ಯರಿಗಿಂತ ಮೊದಲಿದೆ. ಹೀಗೆ ಬ್ರಾಹ್ಮಣ, ಕ್ಷತ್ರಿಯ, ಸೂತ ಮತ್ತೆ ವೈಶ್ಯ, ಆ ಬಳಿಕ ಶೂದ್ರ ಅಂತ ಹೀಗೆ ನಾವು ತಿಳ್ಕೊಳ್ಬೇಕು. ಸಹ ಸೂತೇನ ಸಂಬಂಧ ಕೃತ ಪೂರ್ವಂ ನರಾಧಿಪೈ. ಈ ಸೂತರ ಜೊತೆಗೆ ವಿವಾಹ ಸಂಬಂಧವನ್ನು ಕೂಡ ರಾಜರಾದವರು ಅನೇಕ ಜನ ಬಳಸ್ತಾರೆ. ಆದರೆ ಅವನು ಸ್ವಯಂ ರಾಜ ಆಗೋದಿಲ್ಲ. ತೇನತು ಪ್ರಾತಿಲೋಮ್ಯೇನ ರಾಜಶಬ್ದ ನ ಲಭ್ಯತೆ. ತೇಷಾಂ ತು ಸೂತ ವಿಷಯ ಸುತಾನಾಂ ನಾಮತಃ ಕೃತಃ. ವಿರಾಟರಾಜನ ಅರಮನೆಯಲ್ಲಿ ಸುದೇಶ್ನ ಅಂತ ವಿರಾಟನ ಪತ್ನಿ ಏನಿದ್ಲು, ಅವಳ ಸಹೋದರ ಕೀಚಕ ಇದ್ನಲ್ಲ, ಅವನು ಕೂಡ ಈ ಸೂತ ಜಾತಿಯವನಾಗಿದ್ದ ಅಂತ ಅಲ್ಲಿ ಹಿಂದೆ ಕೇಳಿ ಬರ್ತದೆ. ಹೀಗೆ ವಿರಾಟ ಪರ್ವದಲ್ಲಿ 21ನೇ ಅಧ್ಯಾಯದಲ್ಲಿ ದಕ್ಷಿಣ ಭಾರತದ ಪಾಠದಲ್ಲಿ 9, 10, 11 ಈ ಶ್ಲೋಕಗಳ ಒಂದು ವಿವರ ಇದೆ. ಆದ್ರಿಂದಲೇ ಅಯಾಜ್ಯಂ ಕ್ಷತ್ರಿಯೋ ವ್ರಾತ್ಯಂ ಅನ್ನುವ ಈ ಅನುಶಾಸನ ಪರ್ವದ ಈಗ ನಾವು ನೋಡ್ತಿರೋ ಪಾಠಕ್ಕಿಂತ ಬ್ರಾಹ್ಮಣ್ಯಂ ಕ್ಷತ್ರಿಯೋ ವ್ರಾತ್ಯಂ ಅನ್ನುವ ಪಾಠವೇ ಹೆಚ್ಚು ಯೋಗ್ಯವಾದದ್ದು. ಮತ್ತೆ ಅಯಾಜ್ಯಂ ಇತ್ಯಾದಿ ಶಬ್ದಗಳಲ್ಲಿ ಬಂದಿವೆಯಲ್ಲ, ಅದ್ರ ಬಗ್ಗೆ ಹೀಗೊಂದಷ್ಟು ನಾವು ಈಗ ಸಮಾಲೋಚನೆ ಮಾಡಬೇಕಾಗಿದೆ. ದ್ವಿಜರ ಎಲ್ಲ ಯಾಗಾದಿ ಕರ್ಮಗಳು ಕೂಡ ಅವನಿಗೆ ವಿಹಿತವೇ ಆಗಿರ್ತವೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ 3 ಜನ ಏನು ಕಾರ್ಯಗಳನ್ನು ಮಾಡ್ತಾರೆ, ಯಾಗಾದಿ ಕರ್ಮಗಳು, ಅಧ್ಯಯನ ಮೊದಲಾದ್ದೆಲ್ಲವನ್ನು, ಅದೆಲ್ಲವನ್ನು ಕೂಡ ಅವನು ಮಾಡಿಯೇ ಇರ್ತಾನೆ, ಅಧ್ಯಯನ ಮಾಡಿಯೇ ಇರ್ತಾನೆ. ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ ಅಂತ 6 ಕರ್ಮಗಳಿವೆಯಲ್ಲ. ತಾನು ಯಾಗ ಮಾಡುವುದು, ಇನ್ನೊಬ್ಬರಿಗೆ ಮಾಡಿಸುವುದು, ಇನ್ನೊಬ್ಬರಿಗೆ ದಾನ ಕೊಡುವುದು, ತಾನು ದಾನ ತಗೊಳ್ಳುವುದು, ತಾನು ಓದುವುದು ಮತ್ತು ಇನ್ನೊಬ್ಬರಿಗೆ ಪಾಠ ಹೇಳುವುದು ಅಂತ. ಈಗ 6 ಕರ್ಮಗಳಲ್ಲಿ ಬ್ರಾಹ್ಮಣನಿಗೆ 6 ಕರ್ಮಗಳಿವೆ. ಕ್ಷತ್ರಿಯ, ಸೂತ ಮತ್ತು ವೈಶ್ಯರಿಗೆ ಇನ್ನೊಬ್ಬರಿಗೆ ದಾನ ಕೊಡುವುದು, ಯಾಗ ಮಾಡುವುದು, ಮಾಡಿಸುವುದಲ್ಲ, ಹಾಗೆ ದಾನ ಸ್ವೀಕಾರ ಮಾಡಲಿಕ್ಕೂ ಕೂಡ ಅಧಿಕಾರವಿಲ್ಲ. ದಾನ ಇನ್ನೊಬ್ಬರಿಗೆ ಕೊಡಬೇಕು, ತಾನು ಯಾಗಗಳನ್ನು ಮಾಡಬೇಕು ಇನ್ನೊಬ್ಬ ಪುರೋಹಿತನ ನೇತೃತ್ವದಲ್ಲಿ, ಮತ್ತೆ ತಾನು ಅಧ್ಯಯನ ಮಾಡಬೇಕು. ಇದು ಆ ದ್ವಿಜರ ಎಲ್ಲ ಯಾಗಾದಿ ಕ್ರಿಯೆಗಳು ಕೂಡ ಅವನಿಗೆ ವಿಹಿತವಾಗಿವೆ ಅಂತ ಅನ್ನೋದಕ್ಕೆ ಅರ್ಥ. ಮಹಾಭಾರತದ ವಿರಾಟ ಪರ್ವದಲ್ಲಿ ಕೂಡ ಆ ವಿಭಾಗವೇ, ಆ ವಿಷಯವೇ ಬಂದಿದೆ. ಆದ್ರಿಂದ ಅಯಾಜ್ಯಂ ಅಂತಿದೆಯಲ್ಲ, ಇವನು ಯಾಗಕ್ಕೆ ಅರ್ಹನಲ್ಲದ ವ್ರಾತ್ಯ ಎಂಬ ಸೂತ್ರ ಅಂತ, ಒಂದು ಸೂತ ಅಂತ ಇಲ್ಲಿ ಬಂದಿರೋ ಪಾಠ, ಇದು ಸರಿಯಲ್ಲ. ಅವನು ಯಾಗ ಮಾಡಲಿಕ್ಕೆ ಅನರ್ಹ ಏನಲ್ಲ, ಅಯಾಜ್ಯ ಅಲ್ಲ, ಅವನು ಯಾಜ್ಯನೇ. ಯಾಜಕ ಆಗಬಾರದು. ಯಾಜಕ ಅಂದ್ರೆ ತಾನು ಯಾಗ ಮಾಡಿಸುವವನು. ಅಯಾಜ್ಯ, ಯಾಜ್ಯ ಅಂದ್ರೆ ಯಾಗವನ್ನ ಮಾಡುವಂಥವನು.
ಈ ಸೂತನು ಕೂಡ ಕ್ಷತ್ರಿಯ ಮತ್ತು ವೈಶ್ಯರಂತೆ ಯಾಜ್ಯನೇ ಆಗಿದ್ದಾನೆ. ಆದ್ರಿಂದ ಅಯಾಜ್ಯಂ ಕ್ಷತ್ರಿಯೋ ವ್ರಾತ್ಯಂ ಅನ್ನುವ ಈ ಪಾಠ ಈಗೇನು ದಕ್ಷಿಣ ಭಾರತದ ಪಾಠಗಳಲ್ಲಿ ಕಾಣಿಸ್ತದೆ ಅದು ಅನುಚಿತವಾದ ಪಾಠ. ಬ್ರಾಹ್ಮಣ್ಯಾಂ ಕ್ಷತ್ರಿಯೋ ವ್ರಾತ್ಯಂ ಅನ್ನುವ ಪಾಠವೇ ಹೆಚ್ಚು ಯೋಗ್ಯವಾದದ್ದು. ಅದು ಆ ವಿರಾಟ ಪರ್ವದ ಆ ಪಾಠ ಏನಿದೆ ಅದಕ್ಕೆ ಹೊಂದುವಂತ ಪಾಠನೂ ಕೂಡ ಆಗಿದೆ. ಇದು ತಾತ್ಪರ್ಯ ನಿರ್ಣಯದ 23ನೇ ಅಧ್ಯಾಯದಲ್ಲಿ ಈ ವಿರಾಟ ಪರ್ವದ ಕಥೆಯನ್ನು ಹೇಳುವಂತಹ ಪ್ರಸಂಗ ಏನಿದೆ ಅಲ್ಲಿ ಆಚಾರ್ಯರು ಹೀಗೆ ಹೇಳ್ತಾರೆ. ಅರ್ಜುನ ನಪುಂಸಕ ವೇಷದವನಾದ ಅಂತ ಬಂದಿದೆ. ಅದಾದ ಬಳಿಕ ನಕುಲ ಸೂತ ಜಾತಿಯವನಾದ. ಯಾಕೆಂದ್ರೆ ಕ್ಷತ್ರಿಯಾನಂತರತ್ವಾತ್ತು ಸೂತ ಜಾತೇ ತಥಾ ಅಭವತ್ ಅಂತ ಅಲ್ಲಿಯೂ ಕೂಡ ಇದೆ. ಕ್ಷತ್ರಿಯ ಜಾತಿಯ ಬಳಿಕ ಇರುವಂತವನೇ ಸೂತ ಜಾತಿ. ಅದಕ್ಕಾಗಿ ಈ ನಕುಲ ಸೂತ ಜಾತಿಯವನಾದ. ಅವನು ಆ ಕುದುರೆ ಮೊದಲಾದವುಗಳ ಯೋಗಕ್ಷೇಮವನ್ನು ನೋಡ್ಕೊಳ್ತಾ ಇದ್ದ ಅಂತಲ್ಲಿ ಬಂದಿದೆ. ಸಹದೇವ ವೈಶ್ಯನಾದ. ಸೂತಸ್ಯ ಅನಂತರತ್ವಾತ್ತು ವೈಶ್ಯ ಜಾತಿ ತಥಾಭವತ್. ಇದೆಲ್ಲ ತಾತ್ಪರ್ಯ ನಿರ್ಣಯದ ಉಲ್ಲೇಖ. ಯುಧಿಷ್ಠಿರ ಬ್ರಾಹ್ಮಣನಾಗಿದ್ದ. ಮತ್ತೆ ಭೀಮಸೇನ ಒಬ್ಬ ಅಡಿಗೆಯವನ ಪಾತ್ರವನ್ನ ವಹಿಸಿದ್ದ. ಸೂದವೇಷ ಅಂತನೂ ಅಲ್ಲಿ ಇದೆ, ಅಥವಾ ಶೂದ್ರವೇಷ, ಶೂದ್ರನಂತೆ ಅಡಿಗೆಯ ಕಾರ್ಯವನ್ನು ಮಾಡ್ಕೊಳ್ತಾ ಇದ್ದ. ಮುಂದೆ ಈ ಕ್ಷತ್ರಿಯನ ಬಳಿಕ ಇರುವಂತಹ ಸ್ಥಾನ ಅಂದ್ರೆ ಸೂತಂದು, ನಕುಲ ಸೂತನಾದ. ಮತ್ತೆ ಸೂತಸ್ಯ ಅನಂತರತ್ವಾತ್, ಸೂತನ ಬಳಿಕ ವೈಶ್ಯ ಜಾತಿ ಇರುವುದರಿಂದ ಆ ವೈಶ್ಯ ಜಾತಿಯವನಾದ ಈ ಸಹದೇವ. ಆ ವೈಶ್ಯ ಜಾತಿಯವನಾಗಿ ಆತ ಗೋಪಾಲಕರ ವೃತ್ತಿಯನ್ನ ಅಲ್ಲಿ ಮಾಡಿದ. ಅಲ್ಲಿಗೆ ಈಗ ನಾವು ನೋಡ್ತಿರುವಂತಹ ಅಧ್ಯಾಯದ 10 ಶ್ಲೋಕಗಳು ಸಮಾಪ್ತವಾಗಿವೆ. ಸೂತನ ಬಗ್ಗೆ ನಾನು ಹೇಳಿರುವಂತಹ ವಿವರ ಮತ್ತೆ ಶೂದ್ರ ಇವುಗಳ ಬಗ್ಗೆ ನಾನು ಕೊಟ್ಟಿರುವಂತಹ ವಿವರ ಅದನ್ನ ನೀವೆಲ್ಲರೂ ಕೂಡ ಗಮನಿಸಿ ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕು. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.